ದೇಶದಾದ್ಯಂತ ಒಂದು ಕಡೆಗೆ ಸರ್ಕಾರ ಮತ್ತು ಸರ್ಕಾರಿ ಸಂಸ್ಥೆಗಳು, ಇನ್ನೊಂದು ಕಡೆ ಸಂಘ ಸಂಸ್ಥೆಗಳು ಇವತ್ತು ಪರಿನಿರ್ವಾಣ ದಿನವನ್ನು ಆಚರಿಸ್ತಿದ್ದಾರೆ. ಅದು ದೇಶಕ್ಕೆ ಸೀಮಿತಗೊಳಿಸಿದ್ರೆ ಸಾಲದು. ಆ್ಯಕ್ಚುಲಿ ಇವತ್ತಿನ ಪರಿನಿರ್ವಾಣ ದಿನವನ್ನು ಇಡೀ ಜಗತ್ತೇ ಅಬ್ಸರ್ವ್ ಮಾಡ್ತಾಯಿದೆ. ಈ ಪರಿನಿರ್ವಾಣ ದಿನದ ಅಂಗವಾಗಿ ಏನು ಜನ ಸೇರ್ತಾ ಇದ್ದಾರೆ, ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಅವರೆಲ್ಲರ ಮುಂದೆ ಒಂದು ಗಂಭೀರವಾದ ಸವಾಲಿದೆ. ಒಂದು ಕಡೆ ಇಡೀ ದೇಶ ಸಮುದಾಯ ಗತಿಸಿ ಹೋದ ಮಹಾನ್ ನಾಯಕನಿಗೆ ತನ್ನ ಸಮುದಾಯದ, ತನ್ನ ದೇಶದ, ತನ್ನ ಕ್ಷೇತ್ರದ ಗೌರವಗಳನ್ನು, ಸರ್ವ ಗೌರವಗಳನ್ನು ಸಮರ್ಪಿಸ್ಕೊಳ್ತಾನೆ ಆ ಮಹಾನಾಯಕನ ಕನಸುಗಳನ್ನು ನನಸಾಗಿಸುವಂಥ, ಆ ಮಹಾನಾಯಕ ಕಂಡಂಥ ಆದರ್ಶ ಸಮಾಜವನ್ನು ನಿಜ ಜೀವನದಲ್ಲಿ ವಾಪಸ್ ತರುವಂಥ ಒಂದು ದೊಡ್ಡ ಚಾಲೆಂಜು ಇವತ್ತಿನ ಈ ಕಾರ್ಯಕ್ರಮದ ಮುಂದೆ ಇದೆ. ಅದು ಲಿಂಗಸೂರು ಕಾರ್ಯಕ್ರಮ ಆಗಿರಲಿ, ರಾಯಚೂರದೇ ಆಗಿರಲಿ, ಬೇರೆ ಕಡೆ ಎಲ್ಲೇ ನಡೆದಾಗಿರಲಿ ಅಂತ. ಒಂದೊಂದು ಸತಿ ಈಗಾಗಲೇ ಮಾತಾಡಿದ ಗೆಳೆಯರು ಹೇಳಿದರು, ಇತ್ತೀಚೆಗೆ ಅಂದರೆ ಕಳೆದ 10-12 ವರ್ಷಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರೂ ನಿರೀಕ್ಷೆ ಮಾಡದ ರೀತಿಯಲ್ಲಿ ಐಕಾನ್ ಆಗಿದ್ದಾರೆ. ಈ ಮುಂಚೆ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ನಮಗೂ ಆ ಥರದ ನಿರೀಕ್ಷೆಗಳಿದ್ದಿಲ್ಲ. ಆಶಾಭಾವನೆ ಇತ್ತು. ವಿಚಾರ ಶಕ್ತಿಗೆ ಇವತ್ತಿಲ್ಲ ನಾಳೆ, ಇಲ್ಲ ನಾಳಿಲ್ಲ ನಾಡದ್ದು, ಈ ವರ್ಷ ಇಲ್ಲ ಮುಂದಿನ ವರ್ಷ, ಈ ಸಂದರ್ಭ ಇಲ್ಲ ಮತ್ತೊಂದು ಸಂದರ್ಭದಲ್ಲಿ ಪ್ರಾಮುಖ್ಯತೆ ಸಿಗ್ತದೆ. ಅಂಬೇಡ್ಕರ್ ಅವರ ಇಡೀ ವಿಚಾರಧಾರೆ ಈ ದೇಶದ ಸಮಸ್ತ ಗಂಭೀರವಾದ ಸಂಕೀರ್ಣ ಸಮಸ್ಯೆಗಳಿಗೆ ಪರಿಹಾರವಾಗಿ ಜನ ಹುಡುಕಬೇಕಾಗತ್ತೆ ಅನ್ನೋ ಆಶಾಭಾವನೆ ಇತ್ತು. ಆದರೆ ಇಷ್ಟು ಬೇಗ ಅಂಬೇಡ್ಕರ್ ಅವರ ಹೆಸರು, ಅವರ ವಿದ್ವತ್ತು, ಅವರ ಚಿಂತನೆಗಳು, ಅವರ ಕೊಡುಗೆಗಳು, ಅವರು ನೀಡಿದ ಎಚ್ಚರಿಕೆಗಳು, ಅವರ ಕೊಟ್ಟ ಸಂದೇಶಗಳು, ಅವರ ಇಡೀ ಬರಹ ಮತ್ತು ಚಿಂತನಾ ಕ್ರಮ ಅದಲ್ಲ, ಅದು ಇಡೀಯಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ವ್ಯಾಪಕವಾಗಿ ಒಂದು ಐಕಾನ್ ಆಗಿ ಅಂಬೇಡ್ಕರ್ ನಿಲ್ತಾರೆ ಅಂತೇಳಿ ಯಾರೂ ಅನಿಸಿರಲಿಲ್ಲ. ಅಂಬೇಡ್ಕರ್ ಒಂದು ಸಣ್ಣ ಬೆಟ್ಟ ಅಂದಿದ್ದರು. ಆದರೆ ಕಳೆದ 15 ವರ್ಷದ ಭಾರತದ ದೇಶದ ರಾಜಕಾರಣದಲ್ಲಿ ಅಂಬೇಡ್ಕರ್ ಒಂದು ದೊಡ್ಡ ಶಿಖರವಾಗಿ ಮಾರ್ಪಾಟಾಗಿ ನಿಂತಿದ್ದು ನೋಡ್ತೀವಿ ನಾವು ಅಂತ. ದೇಶಕ್ಕಷ್ಟೇ ಅಲ್ಲ, ಇಡೀ ಪ್ರಪಂಚಕ್ಕೆ ಇದ್ರ ಬಗ್ಗೆ ಎರಡು ಮಾತಿಲ್ಲ ಅಂತ. ಯಾಕೆ ಅಂಬೇಡ್ಕರ್ ಅವರು ಪ್ರಸ್ತುತ ಆಗಿದ್ದು, ಅಂಬೇಡ್ಕರ್ ಐಕಾನ್ ಆಗಿದ್ದು ಅಂತ ಒಂದಂತೂ ನಾವು ಮಾತಾಡಬೇಕು, ಒಪ್ಕೊಳ್ಬೇಕು ಮತ್ತು ಅದಕ್ಕೆ ಬದ್ಧರಾಗಿರ್ಬೇಕಂತೇಳಿ. ಸಾಮಾನ್ಯವಾಗಿ ಈ ದೇಶದ ತಳ ಸಮುದಾಯ, ದಲಿತ ಸಮುದಾಯ, ಅಸ್ಪೃಶ್ಯರು, ಅವರ ಪಾಲಿಗೆ ಅಂಬೇಡ್ಕರ್ ದೈವವು, ದೇವರು, ನಾಯಕ, ಸರ್ವಸ್ವ. ಅದನ್ನು ಯಾರೂ ಅಲ್ಲಗಲಿಕ್ಕೆ ಆಗಲಾರ್ದು ಅಂತ. ಅಂಬೇಡ್ಕರೇ ಸಾಟಿ, ಅದರ ಆಚೆ ಇನ್ನೊಬ್ಬರಿಲ್ಲ ಅನ್ನುವಂಥ ಒಂದು ಆಸ್ಮಿತೆ ದಲಿತ ಸಮುದಾಯದ ನಡುವೆ ಇದ್ದೇ ಇರ್ತದೆ, ಅದು ಇರಲೇಬೇಕಾಗ್ತದೆ. ಆದರೆ ಬಂಧುಗಳೇ, ಅದಷ್ಟೇ ನಿಲ್ಲೋದಿಲ್ಲ. ದಲಿತ ಸಮುದಾಯದ ಆಚೆ, ತಳ ಸಮುದಾಯದ ಆಚೆ ಭಾರತ ದೇಶದ, ಪ್ರಪಂಚದ ಇತರೆ ಸಮುದಾಯಗಳು, ಇತರೆ ಜನವರ್ಗಗಳು, ಇಡೀ ಸಾಮಾಜಿಕ ವ್ಯವಸ್ಥೆ ಅಂಬೇಡ್ಕರ್ನ ಪರಿಗಣಿಸುವಂಥ ದಿನಗಳಿವು ಅಂತ. ಕೇವಲ ಭಾವಚಿತ್ರದ ಮೂಲಕ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಸಾಮಾಜಿಕ ನಾಯಕ ಅಥವಾ ಚಾರಿತ್ರಿಕ ನಾಯಕ ಪ್ರಚಾರಕ್ಕೆ ಬರೋದಿಲ್ಲ ಅಂತ. ಆತನ ಚಿಂತನ ಕ್ರಮ, ಆತನ ಜೀವನ್ಮರಣದ ಹೋರಾಟ, ಆತನ ವಿಮರ್ಶಾತ್ಮಕ ವಿಚಾರ ಕ್ರಮಗಳು, ಈ ದೇಶದ ಸಮಸ್ಯೆಗಳಿಗೆ ಆತ ಸೂಚಿಸಿದ ಪರಿಹಾರಗಳು ಇವತ್ತು ಅಂಗೈಯಷ್ಟೇ ಸ್ಪಷ್ಟವಾಗಿ ಕಂಡು ಬರ್ತಾ ಇರೋದರಿಂದ ಜನ ಹೋಗ್ತಾ ಇದ್ದಾರೆ. ಜೊತೆಗೆ ಈ ಮಾತನ್ನು ನಾವು ನೆನಪಿಡಲೇಬೇಕಾಗಿದೆ. ಯಾಕೆ ಈ 15 ವರ್ಷಗಳಲ್ಲಿ, 12 ವರ್ಷದಲ್ಲಿ ಅಂಬೇಡ್ಕರ್ ಅಷ್ಟೊಂದು ಪ್ರಚಲಿತಕ್ಕೆ ಬಂದರು, ಐಕಾನ್ ಆದರು ಅಂದರೆ ಸಂದರ್ಭ ಅಂತ. ಒಂದು ಮಹಾಮಾರಿ, ಒಂದು ಸಣ್ಣ ರೋಗ ದೊಡ್ಡ ಪ್ರಮಾಣದಲ್ಲಿ ಬಿಗಡಾಯಿಸಿದಾಗ, ಒಂದು ಮಹಾಮಾರಿಯಾಗಿ ನಿಂತಾಗ, ದೊಡ್ಡ ಸಾಮಾಜಿಕ ಪಿಡುಗಾಗಿ ಎದ್ದು ನಿಂತಾಗ, ಫಾರ್ ಎಕ್ಸಾಂಪಲ್ ಕರೋನಾ ಬಂದಾಗ, ಕೋವ್ಯಾಸಿಡೋ ಆರ್ ಕೋಸಿಲ್ಡೋ ಯಾವುದಾದ್ರೂ ಇಂಜೆಕ್ಷನ್ ಯಾರಾದರೂ ಕಂಡುಹಿಡಿದ್ರೆ
ಆ ಕಣ್ಣಿಡಿದಂಥ ವೈದ್ಯನಿಗೆ ಅದನ್ನು ಕೊಟ್ಟಂಥ ಕಂಪ್ನಿಗೆ ಅತಿ ದೊಡ್ಡ ಹೆಸರು ಬರೋ ಸಾಧ್ಯತೆ ಇದೆಯಲ್ಲ. ಹಾಗೆಯೇ ಒಂದು ಸಾಮಾಜಿಕ ಪಿಡುಗು ಉಲ್ಬಣಿಸಿದಾಗ, ಅದು ಇಡೀ ಸಮಾಜವನ್ನು ಬಾಧಿಸಿದಾಗ, ಇಡೀ ಸಮಾಜದ ಅಸ್ತಿತ್ವನೇ ಅಲುಗಾಡಿಸೋ ಮಟ್ಟಕ್ಕೆ ಹೋದಾಗ, ಅದನ್ನು ಎದುರಿಸಬಲ್ಲಂಥ ಔಷಧಿ ಎಲ್ಲಿದೆ, ಅದಕ್ಕಾಗಿ ಇಡೀ ಸಮುದಾಯ ಜನ ಹುಡುಕಾಡ್ತಾರೆ ಅಂತ. ಆ ರೋಗವನ್ನು ನಿವಾರಿಸುವಂಥ ಔಷಧ ಮೆಡಿಸಿನ್ ಎಲ್ಲಿದೆ, ಜನ ಅದನ್ನು ಸರ್ಚ್ ಮಾಡ್ತಾರೆ, ಹುಡುಕಾಡ್ತಾರೆ, ಅದನ್ನು ತಗೊಳ್ತಾರೆ, ಪಡಿತಾರೆ ಅಂತ. ಹಾಗಾಗಿ ಈ ದೇಶ 1947ಕ್ಕೂ ಮುಂಚೆ ಅನೇಕ ಬಿಕ್ಕಟ್ಟುಗಳನ್ನು ಎದುರಿಸಿದೆ, ದೊಡ್ಡ ಹೋರಾಟವನ್ನೇ ಮಾಡಿದೆ. 1947 ಅಧಿಕಾರ ಹಸ್ತಾಂತರ ಆದ ಮೇಲೆ ಕೂಡ ಹಲವಾರು ಬಿಕ್ಕಟ್ಟುಗಳನ್ನು ಎದುರಿಸಿದೆ. ಆದರೆ ಆಧುನಿಕ ಭಾರತದ ಚರಿತ್ರೆಯಲ್ಲಿ ಕಳೆದ 15 ವರ್ಷಗಳು ಭಾಳ ಕೆಟ್ಟ ದಿನಗಳು. ಕಳೆದ 15 ವರ್ಷಗಳು ಭಾಳ ಕೆಟ್ಟ ದಿನಗಳು. ಯಾಕೆ ಅಂತ, ನಮ್ಮ ಪಾಡಿಗೆ ನಾವು ಜೀವನ ಮಾಡಲಿಕ್ಕೆ ನಮ್ಮ ನಾಳವರು ನಮ್ಮನ್ನು ಬಿಡ್ತಾ ಇಲ್ಲ. ನಾವು ಪ್ರೀತಿಸ್ತೀವಿ ಅಂದ್ರೆ ಅಪರಾಧ, ದ್ವೇಷಕ್ಕೆ ದ್ವೇಷದ ಆರಾಧನೆ ನಡೆದಿದೆ, ಪ್ರೀತಿ ಕೊಲೆ ಮಾಡಲಾಗ್ತದೆ. ನಾವು ಸಹೋದರರು ಅಂತ ಹೇಳಿದರೆ ಇಲ್ಲ, ನಾವು ಶತ್ರುಗಳಂತ ಪ್ರಚಾರ ಮಾಡ್ತಾ ಇದ್ದಾರೆ. ಜನರನ್ನ ಕೂಡಿ ಬಾಳಲಿಕ್ಕೆ ಬಿಡ್ತಿಲ್ಲ, ನಮ್ಮ ಕೂಡಿ ಬಾಳುವ ಸಂಸ್ಕೃತಿನ ಉಳಿಸಿ ಬೆಳೆಸಲಿಕ್ಕೆ ಅವಕಾಶ ಕೊಡ್ತಿಲ್ಲ. ಮತ್ತು ಸಾವಿರಾರು ವರ್ಷಗಳ ಕಾಲ ಈ ದೇಶಕ್ಕಾಗಿ ಏನು ಹೋರಾಟ ಮಾಡಿದ್ದೀವಿ ಮತ್ತು ಈ ದೇಶವನ್ನು ಕಟ್ಟಿದ್ದು ನಾವು ಅಂತ, ಈ ಕ್ಲೇಮ್ ಭಾಳ ಮುಖ್ಯವಾಗಿ ನಮಗೆ. ಈ ದೇಶಕ್ಕಾಗಿ ಹೋರಾಡಿದ್ದು ನಾವು, ಈ ದೇಶವನ್ನು ಕಟ್ಟಿದ್ದೆ ನಾವು, ಈ ದೇಶ ನಮ್ಮದು. ಈ ಮೂರನ್ನು ಅಲ್ಲಗಳಿಲ್ಲ ಆಗ್ತದೆ ಅಂತ. ಯಾರು ದೇಶವನ್ನು ಕಟ್ಟಿಲ್ಲೋ ಅವರು ಈ ದೇಶವನ್ನು ತಮ್ಮದಂತ ಹೇಳ್ತಾ ಇದ್ದಾರೆ. ಯಾರು ಈ ದೇಶಕ್ಕಾಗಿ ಹೋರಾಟ ಮಾಡಿಲ್ಲೋ ಅವರೇ ಈ ದೇಶದ ನಿಜವಾದ ಅಸಲಿ ಹೋರಾಟಗಾರರು ಅಂತೇಳಿ ಬಿಂಬಿಸ್ಕೊಳ್ತಿದ್ದಾರೆ. ಯಾರಿಗೆ ಈ ದೇಶ ಸೇರಿಲ್ವೋ, ಯಾರಿಂದ ಈ ದೇಶ ಮೇಲಿನ ಮೇಲೆ ದಮನಕ್ಕೊಳಗಾಗಿದೆಯೋ, ದಬ್ಬಾಳಿಕೆಗೊಳಗಾಗಿದೆಯೋ, ಅವರು ಈ ದೇಶ ಪ್ರೇಮದ ಪಾಠವನ್ನು ನಮಗೆ ಹೇಳ್ತಾ ಇದ್ದಾರೆ. ಟೋಟಲ್ ರಿವರ್ಸ್ ಆಗಿದೆ ಸಿಚುವೇಶನ್ ಅಂತ. ಹಾಗಾಗಿ ಈ ದೇಶವನ್ನು ಕಟ್ಟೋದರಲ್ಲಿ, ಈ ದೇಶವನ್ನು ಉಳಿಸೋದರಲ್ಲಿ, ಈ ದೇಶದ ಆಡಳಿತವನ್ನು ನಡೆಸೋದರಲ್ಲಿ, ಈ ದೇಶದ ಎಲ್ಲ ಜನರ ಪ್ರಜಾಸತ್ತಾತ್ಮಕ ಮಾನವ ಹಕ್ಕುಗಳನ್ನು ಕಾಪಾಡೋದರಲ್ಲಿ, ಆ ಕಾಪಾಡೋ ವಿಚಾರದಲ್ಲಿ ಅಂಬೇಡ್ಕರ್ ಅವರ ಕೊಡುಗೆ ಏನಿದೆ. ಅವತ್ತೇ ಈ ಮಾತನ್ನು ಹೇಳಿದಾಗಲೂ ಅವತ್ತಿನ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಆಗಲಿ, ಹಿಂದೂ ಮಹಾಸಭಾ ಆಗಿರಲಿ, ಗಾಂಧೀಜಿ ಆಗಿರಲಿ, MK ಗಾಂಧೀಜಿಯವರಾಗಿರಲಿ, ನೆಹರು ಆಗಿರಲಿ, ಮೊಹಮ್ಮದ್ ಅಲಿ ಜಿನ್ನಾನೇ ಆಗಿರಲಿ, ಅವತ್ತ್ಯಾರು ಅಂಬೇಡ್ಕರ್ ಅವರ ವಿಚಾರಕ್ಕೆ ಕೊಡಬೇಕಾದಷ್ಟು ಪ್ರಾಮುಖ್ಯತೆಯನ್ನು ಕೊಡಲಿಲ್ಲ. ಇವತ್ತು ಅದೇ ವಿಚಾರವನ್ನು, ಆ ವಿಚಾರ ಬಿಟ್ಟರೆ ಬೇರೆ ದಾರಿ ಇಲ್ಲ ನಮಗೆ, ಅಂಬೇಡ್ಕರ್ ಅವರ ವಿಚಾರಧಾರೆ ಬಿಟ್ಟರೆ ಬೇರೆ ದಾರಿ ಇಲ್ಲ ನಮಗೆ ಭಾರತ ದೇಶವನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಅನ್ನುವಂಥ ಅನಿವಾರ್ಯತೆ ಒಳಗಾಗಿದ್ದಾರೆ ಅನ್ನೋ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಜೊತೆಗೆ ಮೊದಲೇ ಮಾತನ್ನು ನಾವು ತಗೋಣ ಅಂತ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಹಲವಾರು ಜನ ಹಲವಾರು ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಅವರಿಗೆ ಅವರ ಅವಶ್ಯಕತೆ, ಅವರ ಅನಿವಾರ್ಯತೆ, ಅವರ ಅನುಕೂಲ ಮತ್ತು ಅವರ ರಾಜಕಾರಣ ತಕ್ಕಂತೆ ಅಂಬೇಡ್ಕರ್ ಅವರನ್ನು ಬಳಸ್ತಾರೆ. ಕೆಲವೊಬ್ಬರು ಬಳಸಿ ಬಿಡ್ತಾರೆ, ಕೆಲವೊಬ್ಬರು ಬಳಸಿ ಬೆಳೆಸ್ತಾರೆ. ಆದರೆ ಇಲ್ಲಿ ಕುಂತವ್ರು ನಾವೇ ಅಥವಾ ನಮ್ಮಂಥವ್ರು ಅಂಬೇಡ್ಕರ್ ಅವ್ರನ್ನ ಬಳಸಿ ಬೆಳೆಸಬೇಕು. ಯಾಕಂದರೆ ಅಂಬೇಡ್ಕರ್ ಸಲುವಾಗಿಲ್ಲ, ನಮ್ಮ ಸಲುವಾಗಿ ಅಂಬೇಡ್ಕರ್ ಅಂತೇಳಿ ಅವರ ಇಡೀ ಜೀವ ಪರ್ಯಂತ, ಆ ಜೀವಮಾನ ಪಯಣದಲ್ಲಿ ಒಂದೇ ಒಂದು ಅರಕ್ಷಣನ್ನು ಕೂಡ ನುಕ್ಸಾನ್ ಮಾಡ್ದೇ ಈ ದೇಶದ ದಮನಿತ ಜನಾಂಗದ ವಿಮೋಚನೆ ಸಲುವಾಗಿ, ಈ ಶಬ್ದ ನೆನಪಿರಲಿ, ದಮನಿತ ಜನಾಂಗದ ವಿಮೋಚನೆ ಸಲುವಾಗಿ ಅಂತ, ಸುಧಾರಣೆ ಸಲುವಾಗಿಲ್ಲ ಅಂತ. ಅಂಬೇಡ್ಕರ್ ಸುಧಾರಣವಾದಿಗಳು ಅಲ್ವೇ ಅಲ್ಲ ಅಂತ. ಸುಧಾರಣೆವಾದ ಅಂದರೆ ಒಟ್ಟಿನ ಮೇಲೆ ಮನೆ ಸಾರಿಸೋದು ಅಂತ, ವ್ಯಕ್ತಿ ಸಾಯಲಾರ್ದಂಗೆ ಒಂದು ತುತ್ತನ್ನು ನೀಡಿ ಬದುಕಿಸೋದು ಅಂತ. ವಿಮೋಚನೆ ಅಂದರೆ ಹಸಿವಿನಿಂದಲೇ ಮುಕ್ತ ಮಾಡೋದು ಅಂತ. ಹಾಗಾಗಿ ದಮನಿತ ಸಮುದಾಯದ ವಿಮೋಚನೆಗಾಗಿ ಅಂಬೇಡ್ಕರ್ ಕೊಟ್ಟ ಕೊಡುಗೆ, ಆಮೇಲೆ ಆ ಕೊಡುಗೆಗಳು ಇವತ್ತು ಏನಾಗ್ತಿವೆ, ನಾವು ಎಷ್ಟರ ಮಟ್ಟಿಗೆ ಅವನು ನಮ್ಮ ಜೀವನದಲ್ಲಿ ಅವ್ರು ರೂಢಿಸ್ಕೊಂಡಿದ್ದೀವಿ, ಅನುಷ್ಠಾನಕ್ಕೆ ತರ್ತೀವಿ ಅನ್ನೋದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. ಮೊದಲನೇದಾಗಿ ನಾನು ಒಂದು ಮಾತು ಹೇಳಿದೆ, ಈ ದೇಶ ಯಾರ್ದಲ್ವೋ ಅವರು ಈ ದೇಶವನ್ನು ತಮ್ಮದಂತಿದ್ದಾರೆ ಅಂತ. ಹಾಗಾಗಿ ಫಸ್ಟ್ನೇದಾಗಿ ನಾವು ನಿಜವಾಗಲೂ ಅಂಬೇಡ್ಕರ್ ವಾದಿಗಳಾಗಿದ್ದರೆ, ದುಡಿಯುವ ವರ್ಗ ದಮನಿತ ಸಮುದಾಯಗಳಾಗಿದ್ದರೆ, ಈ ದೇಶದ ವಾರಸರಾಗಿದ್ದರೆ ಫಸ್ಟ್ ನಾವು ಕ್ಲೇಮ್ ಮಾಡಬೇಕಾಗಿದ್ದು ಈ ದೇಶ ನಮ್ಮದು ಅಂತ. ಈ ಓಣಿ ನಮ್ದಂತ ಮಾತಾಡ್ತೀವಿ ನಾವು ಅಂತ.
ಈ ಓಣಿ ನಮ್ಮದು, ಈ ವಾರ್ಡ್ ನಮ್ಮದು, ಈ ಬಾಜಿನ ಅಂಗಡಿ ನಮ್ಮದು. ಮಾತಾಡಬಾರ್ದು ನಾನು ಹೇಳ್ತಿಲ್ಲ, ಅದು ವ್ಯವಹಾರ, ವಾಣಿಜ್ಯ. ಆದರೆ ಈ ದೇಶದಲ್ಲಿ ದಲಿತರು, ದಮನಿತರು ಒಗ್ಗಟ್ಟಾಗಿ ಕೇಳಬೇಕಾದ ಮೊಟ್ಟ ಮೊದಲೇ ಅತಿ ದೊಡ್ಡ ಬೇಡಿಕೆ ಏನಂದರೆ, ಮಂಡಿಸಬೇಕಾದ್ರೆ ಈ ದೇಶ ನಮ್ಮದು ಅಂತ. ಇದನ್ನೆಲ್ಲಿವರೆಗೆ ನಾವು ಮಾತಾಡೋದಿಲ್ಲೋ, ಒಬ್ಬರಲ್ಲ, ಇಬ್ಬರಲ್ಲ, ಸಾವಿರಲ್ಲ, 2,000 ಲಕ್ಷಾಂತರ ಜನ ಪ್ರತಿ ಮನೆ, ಪ್ರತಿ ಸಂದರ್ಭದಲ್ಲಿ ಈ ದೇಶ ನಮ್ಮದು ಅಂತ ಕ್ಲೇಮ್ ಮಾಡಬೇಕು. ಯಾಕಂದರೆ ಇದು ಫ್ಯಾಕ್ಟ್ ಅಂತ. ಯಾಕಂದರೆ ಈ ದೇಶ ಕಟ್ಟಿದ್ದು ನಾವು, ಈ ದೇಶಕ್ಕೆ ದುಡಿತಿರೋದು ನಾವು. ಈ ದೇಶದ ಕೈಗಾರಿಕೆ, ಕೃಷಿ, ವಾಣಿಜ್ಯ, ಸಾರಿಗೆ, ಜಲಸಾರಿಗೆ, ನೈರ್ಮಲ್ಯ, ಎಲ್ಲ ಸಾಮಾಜಿಕ ಸೇವೆಗಳು ಕೆಲಸ ನಮ್ಮವೇ. ಈ ದೇಶದ ಆ್ಯಕ್ಚುಲಿ ಉತ್ಪಾದಕ ಶಕ್ತಿಗಳು ನಾವು. ವಿ ಆರ್ ದ ಪ್ರೊಡ್ಯೂಸರ್ಸ್ ಅಂತ. ಆ್ಯಕ್ಚುಲಿ ನಾವು ಟ್ರೇಡರ್ಸ್ ಅಲ್ಲ, ಪ್ರೊಡ್ಯೂಸರ್ಸ್ ನಾವು. ವಿ ಆರ್ ದ ಪ್ರೊಡ್ಯೂಸರ್ಸ್. ನಾವೇ ಕೃಷಿ ಕಾರ್ಮಿಕರು, ನಾವೇ ರೈತರು, ನಾವೇ ಕಾರ್ಮಿಕರು ಆಗಿದ್ದರಿಂದ ಮೊದಲನೇದಾಗಿ ಇಡೀ ದೇಶದಲ್ಲಿ ದುಡಿಯುವಂಥ ಜನ, ವಿಶೇಷವಾಗಿ ದಲಿತ ಸಮುದಾಯ, ದಮನಿತ ಸಮುದಾಯ. ಈ ದಲಿತ, ದಮನಿತ ಇವು ಭಾಳ ಭಾಳ ಸಂಕ್ಷಿಪ್ತ ಅರ್ಥ ಕೊಟ್ಟು ಮತ್ತು ವ್ಯಾಖ್ಯಾನ ಮಾಡಿ ತಪ್ಪಾಗಿರೋದ್ರಿಂದ ಇವರೆಲ್ಲ ಒಟ್ಟಿಗೆ ಸೇರಿ ಮೊದಲು ಈ ದೇಶ ನಮ್ಮದು. ಈ ದೇಶದ ಹೆಸರು ಯಾವುದು? ಸೆಕೆಂಡ್ ಪಾಯಿಂಟ್. ಇದು ಮೊದಲನೇದಾಗಿ ಈ ಕಾರ್ಯಕ್ರಮದಲ್ಲಿ ಇದಾಗಬೇಕಂತ ನಾನು ಬಯಸ್ತೀನಿ ಅಂತ. ಹಾಗಾದರೆ ಈ ದೇಶದ ಹೆಸರೇನು ಅಂತ? ಆ್ಯಕ್ಚುಲಿ ಇಂಡಿಯಾ ಅಂತಿದೆ, ಭಾರತ್ ಅಂತಿದೆ. ಈಗ ಇವೆರಡೂ ಒಪ್ಪದೇ ನಾವು ಇದನ್ನು ಹಿಂದೂ ರಾಷ್ಟ್ರ ಅಂತ ಅವ್ರು ಹೇಳ್ತಾ ಇದ್ದಾರೆ. ದಟ್ ಈಸ್ ಅ ಪಾಯಿಂಟ್. ಹಾಗಾದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟೇಟ್ಮೆಂಟ್ ಏನು? ಇಡೀ ಸ್ವಾತಂತ್ರ್ಯ ಚಳವಳಿಯ ಉದ್ದೇಶ ಏನು? ಇಡೀ 200 ವರ್ಷಗಳ ಕಾಲ ಘೋರವಾದ ಹೋರಾಟಗಳ ಮೂಲಕ, ರಕ್ತಸಿಕ್ತ ಸುದೀರ್ಘ ಸಂಘರ್ಷಗಳ ಮೂಲಕ ಲಕ್ಷಾಂತರ ಜನರು ಪ್ರಾಣವನ್ನು ಪಣಕ್ಕಿಟ್ಟು ಸ್ವಾತಂತ್ರ್ಯವನ್ನು ಗೆದ್ದದ್ದು ಯಾವುದರ ಸಲುವಾಗಿ? ಇಂಡಿಯಾ ಸಲುವಾಗಿನ, ಭಾರತ ಸಲುವಾಗಿನ, ಅಥವಾ ಹಿಂದೂ ರಾಷ್ಟ್ರ ಸಲುವಾಗಿನ? ಮೊದಲನೇದಾಗಿ ಫಸ್ಟ್ ಪಾಯಿಂಟ್, ಆ್ಯಕ್ಚುಲಿ ದಿಸ್ ಕಂಟ್ರೀಸ್ ಬಿಲಾಂಗ್ ಟು ಅಸ್ ಅಂತ. ದಿಸ್ ಕಂಟ್ರೀಸ್ ಬಿಲಾಂಗ್ ಟು ಸಪ್ರೆಸ್ಡ್ ಕಮ್ಯುನಿಟೀಸ್, ಸಪ್ರೆಸ್ಡ್ ಕ್ಯಾಸ್ಟ್ ಆ್ಯಂಡ್ ವರ್ಕಿಂಗ್ ಪೀಪಲ್. ಇದು ಅಂಬೇಡ್ಕರ್ ಸ್ಟೇಟ್ಮೆಂಟ್ ಅಂತ. ನೀವು ಆ್ಯಕ್ಚುಲಿ ಮನೆಗೆ ಹೋದ್ಮೇಲೆ ಖಂಡಿತ ಓದಬೇಕು, ಓದ್ತೀರಿ, ಯುವಕರಾದರೂ ಓದಲೇಬೇಕು ಅಂತ. ಫಸ್ಟ್ನೇದಾಗಿ ದೇಶ ಕ್ಲೇಮ್ ಮಾಡಬೇಕಂತ. ಸೆಕೆಂಡ್, ಯಾವ ಹೆಸರಲ್ಲಿ ಈ ದೇಶವನ್ನು ಕರಿಬೇಕನ್ನೋದಕ್ಕೆ ಸಂಬಂಧಪಟ್ಟಂಗೆ ಅಂಬೇಡ್ಕರ್ ಅವರ ಸಮ್ಮತ ಏನಿತ್ತು, ಗಾಂಧೀಜಿಯವರ ಸಮ್ಮತ, ಹಿಂದೂ ಮಹಾಸಭಾದವರ ಸಮ್ಮತ, ಮುಸ್ಲಿಂ ಲೀಗ್ನವ್ರ ಸಮ್ಮತ, ಕಮ್ಯುನಿಸ್ಟ್ ಪಾರ್ಟಿಯವರ ಸಮ್ಮತಿ, ಕಾಂಗ್ರೆಸ್ ಪಾರ್ಟಿಯವರ ಸಮ್ಮತಿ ಏನಾಗಿತ್ತು ಅಂತ ನಾವು ವಿಚಾರ ಮಾಡ್ದೆ ಹೋಗಿದ್ರೆ ಇವತ್ತು ನಾವು ನಮ್ಮ ಎದುರಾಳಿಗಳಿಗೆ ತಕ್ಕ ಉತ್ತರವನ್ನು ಕೊಡಲಿಕ್ಕಾಗೋದಿಲ್ಲ, ನಮ್ಮ ಜನರ ಒಗ್ಗಟ್ಟನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ, ಮತ್ತು ನಾವು ಒಳ್ಳೆಯ ಆದಿ ಕಡೆ ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಈ ಮೂರಲ್ಲಿ ನಾವು ಇಂಡಿಯಾ ಸಲುವಾಗಿ ಹೋರಾಟ ಮಾಡಬೇಕಾಗಿದೆ. ಇಂಡಿಯಾ ಈಸ್ ದ ರಿಯಲ್ ನೇಮ್. ಈ ದೇಶಕ್ಕೆ ಹೆಸರು ಇಡೋದ್ರಲ್ಲಿ ಕೂಡ ವ್ಯತ್ಯಾಸ ಇದೆ. ಈ ದೇಶ ನಮ್ಮದನ್ನದೊಂದು, ಈ ದೇಶದ ರಿಯಲ್ ಹೆಸರು ಅಂದರೆ ಇಂಡಿಯಾ. ಮತ್ತು ಭಾರತ ಅಂತಾರಲ್ರಿ, ಭಾರತ ಅಂತ ಎಲ್ಲಿಂದ ಶುರುವಾಗಿದ್ದು? ಭಾರತ ಅನ್ನೋ ಹೆಸರು ಬಂದಿದ್ದು ಮಹಾಭಾರತದಿಂದ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತರೋ ನಿಮ್ಗೆ ಒಂದೇ ಒಂದು ಸಣ್ಣ ಅನುಮಾನಕ್ಕೆ ಅವಕಾಶ ಕೊಡಲಾರ್ದಂಗೆ ವ್ಯಾಲ್ಯೂಮ್ ಗಟ್ಟಲೆ, ಸಂಪುಟ ಗಟ್ಟಲೆ, ಆಧಾರ ಸಮೇತವಾಗಿ, ಲಿಖಿತ ಎಲ್ಲ ಆಧಾರಗಳ ಸಮೇತವಾಗಿ ಸಾಬೀತುಪಡಿಸ್ತಾರೆ ದಿಸ್ ಕಂಟ್ರಿ ಇಸ್ ನಾಟ್ ಬಿಲಾಂಗ್ ಟು ಭರತಖಂಡ. ಭರತಖಂಡ ಅಲ್ಲ ಇದು. ಯಾಕಂದರೆ ಈ ದೇಶದ ಇತಿಹಾಸ ಆರಂಭ ಆಗಿದೆ ಇಂಡಸ್ ವ್ಯಾಲಿಯಿಂದ. ಏನು ಇಂಡಸ್ ವ್ಯಾಲಿ ಅಂದರೆ ಏನಂತೀರಿ ಕನ್ನಡದಲ್ಲಿ? ಸಿಂಧೂ ನಾಗರಿಕತೆಯಿಂದ. ಇದಕ್ಕಂತ ಒಪ್ಪಿಗೆ ಅದಲ್ಲ ನಮಗೆ? ಅಥವಾ ಗಂಗಾ ನದಿ ಬಯಲಿಂದ ಶುರುವಾಗಿದೆ ಅಂತ ಹೇಳ್ತೀರಿ ಯಾರಾದರೂ? ಸಿಂಧೂ ಕಣಿವೆಯಿಂದ, ಸಿಂಧೂ ನಾಗರಿಕತೆಯಿಂದ ಈ ದೇಶದ ಚರಿತ್ರೆ ಆರಂಭ ಆಗಿದೆ. ಸಿಂಧೂ ನಾಗರಿಕತೆ ಭಾರತ ದೇಶದ ಪಕ್ಕಾ ದ್ರಾವಿಡರ ನಾಗರಿಕತೆ, ಕೃಷಿಕರ ನಾಗರಿಕತೆ, ಬೇಟೆಗಾರರ ನಾಗರಿಕತೆ ಅಲ್ಲ, ಹಂಟರ್ಸ್ ನಾಗರಿಕತೆ ಅಲ್ಲ, ಯುದ್ಧಗಳ ನಾಗರಿಕತೆ ಅಲ್ಲ, ಕೃಷಿ ಸಮುದಾಯಗಳ ನಾಗರಿಕತೆ. ಅತ್ಯಂತ ಪ್ರಪಂಚದಲ್ಲಿ ಅತ್ಯುನ್ನತ ಪ್ರಮಾಣದಲ್ಲಿ ಬೆಳೆದು ನಿಂತಹ ನಾಗರಿಕತೆ ಇಂಡಸ್ ವ್ಯಾಲಿ. ಆ ಇಂಡಸ್ ವ್ಯಾಲಿ ಹೆಸರಿಂದನೇ ಇಂಡಿಯಾ ಅಂತ ಆಗಿದ್ದು. ಬ್ರಿಟಿಷರು ಇದನ್ನು ಕಾಲೋನಿ ಅಂತ ಕರೀತಾರೆ. ಬ್ರಿಟಿಷರು ಕರೆದ ಇನ್ನೊಂದು ಕಾಲೋನಿ. ಕಾಲೋನಿ ಅಂದರೆ ಓಣಿ. ಒಂದು ಪುಟ್ಟ ರಾಜ್ಯ ಪ್ರಪಂಚವನ್ನು ಆಳುವಾಗ ಇಂಡಿಯಾ ಕೂಡ ಒಂದು ದೊಡ್ಡ ಓಣಿ ಅವರಿಗೆ, ಕಾಲೋನಿ. ಆ್ಯಕ್ಚುಲಿ ಈ ದೇಶದಲ್ಲಿ ಜಾತಿವಾದಿಗಳು ಈ ದೇಶಕ್ಕೆ ತಮ್ಮದೇ ಹೆಸರು ಇಡಲಿಕ್ಕೆ ನೋಡಿದರು. ಇದಕ್ಕೆ ಭಾರತ ಅಂತ ಹೆಸರಿಟ್ಟರೆ ಭಾರತ ಅಂತ ಕರಿತಾ ಇದ್ದಾರೆ. ಬಟ್ ಪ್ರತಿಯೊಂದು ಡಾಕ್ಯುಮೆಂಟ್ನಲ್ಲಿ, ಈವನ್ ಕಾನ್ಸ್ಟಿಟ್ಯೂಷನ್, ಬಟ್ ಕಾನ್ಸ್ಟಿಟ್ಯೂಷನ್ ಭಾರಿ ಇಂಪಾರ್ಟೆಂಟ್ ನಿಮಗೆ. ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲಿ ನಿಮಗೆ ಭಾರತ ಅಂತ ಸಿಗೋದಿಲ್ಲ. ದಟ್ ಇಸ್ ಅ ಫಸ್ಟ್ ಪಾಯಿಂಟ್ ಅಂತ.
ಒಂದು ಹೆಸರಿನ ಬಗ್ಗೆ ಕಾಮೆಂಟ್ 5 ನಿಮಿಷ ಭಾಷಣ ಮಾಡಿಬಿಟ್ರಿ ನೀವು ಅಂದರೆ ಇವತ್ತು ಒಂದೊಂದು ಹೆಸರು ಒಂದೊಂದು ಅಕ್ಷರ ಕೂಡ ಭಾಳ ಮಹತ್ವ ಅಂಥ ಒಂದು ಸಂದಿಗ್ಧ ಸ್ಥಿತಿ ದೇಶದ ಮುಂದೆ ಇದೆಯಲ್ಲ. ಇದು ಭರತಖಂಡ, ಭರತ ವಂಶ ಅಂತಾರೆ ಅವರು. ಭರತ ಅಂದರೆ ಯಾರು? ಕುರುಬ್ರವನಲ್ಲ, ಬ್ಯಾಡ್ರವನಲ್ಲ, ಅವನು ಮರಾಠರವನಲ್ಲ, ಒಲೆ ಮಾದಿರವನಂತ ಅಲ್ವೇ ಅಲ್ಲ. ಭರತ ಅನ್ನೋದು ಬ್ರಾಹ್ಮಣ ಮತ್ತು ಕ್ಷತ್ರಿಯರ ಸಮ್ಮಿಶ್ರ ತಳಿ. ಭರತನಂತ ಒಬ್ಬ ರಾಜಲಿಂದ ಆ ವಂಶ ಆ ಮನೆತನದ ಕಾರಣಕ್ಕಾಗಿ, ಭರತನ ವಂಶದಿಂದ ಬಂದ ಕಾರಣಕ್ಕಾಗಿ ಇದಕ್ಕೆ ಭಾರತ ಅಂತ ಹೇಳೋದ್ರ ಮೂಲಕ ಮಹಾಭಾರತದ ಒಂದು ಟ್ರೆಡಿಷನ್ ಏರಿ ಇಡೀ ಭಾರತ ದೇಶವನ್ನು ತಮ್ಮ ಕಪಿ ಮುಷ್ಟಿಯಲ್ಲಿ ಇಟ್ಕೊಳ್ಬೇಕನ್ನುವಂಥ ಬ್ರಾಹ್ಮಣವಾದದ ವ್ಯಾಖ್ಯಾನವೇ ಭಾರತ. ಆ್ಯಕ್ಚುಲಿ ಈ ದೇಶ ಭಾರತ ಅಲ್ಲ, ಈ ದೇಶ ಆ್ಯಕ್ಚುಲಿ ಇಂಡಿಯಾ. ಸಂವಿಧಾನದಲ್ಲಿ ಇಂಡಿಯಾ ಅಂತ ಅದು, ಭಾರತ ಅಂತ ಎಲ್ಲಿ ಬರೆದಿಲ್ಲ. ಅಂಬೇಡ್ಕರ್ ಒಪ್ಪಿಲ್ಲ, ಈವನ್ ನೆಹರು ಒಪ್ಪಿಲ್ಲ, ಕಮ್ಯುನಿಸ್ಟ್ ಪಾರ್ಟಿ ಒಪ್ಪಿಲ್ಲ, ಅವತ್ತಿನ ಕಾಂಗ್ರೆಸ್ ಪಾರ್ಟಿ ಒಪ್ಪಿಲ್ಲ. ಅಬ್ಜೆಕ್ಷನ್ ಫೈಲ್ ಮಾಡಿದ್ರು ಗಾಂಧೀಜಿ. ಕಾಂಗ್ರೆಸ್ ಪಾರ್ಟಿ ಅತ್ಯುನ್ನತ ನೇತಾರನಾಗಿದ್ದರು ಕೂಡ ಗಾಂಧೀಜಿ ಕಾಂಪ್ರಮೈಸ್ ಮಾಡ್ತಾ ಬಂದಿದ್ದಿಲ್ಲ, ನಾವು ಭಾರತ ಅಂತ ಕರೆದ್ರೆ ಏನು ತಪ್ಪಿಲ್ಲ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಳಗಡೆ ಒಬ್ಬ ದೊಡ್ಡ ಸಮರ್ಥ ನಾಯಕ ಇದ್ದ, ಒಬ್ಬ ಸಾಧು ಇದ್ದ, ಆತನ ಹೆಸರು ಸ್ವಾಮಿ ಶ್ರದ್ಧಾನಂದ ಅಂತ. ಈ ದೇಶದಲ್ಲಿ ಅಸ್ಪೃಶ್ಯತೆ ನಾಶ ಆಗದೇ ಈ ದೇಶ ಸ್ವಾತಂತ್ರ್ಯ ಸಿಗೋದಿಲ್ಲ ಅನ್ನೋದು ಅದರ ಮೊದಲೇ ವಾದ. ಕಾಂಗ್ರೆಸ್ ಪಾರ್ಟಿ ಮೆಂಬರ್, ಈಸ್ ಫ್ರಮ್ ಮಹಾರಾಷ್ಟ್ರ, ಈಸ್ ವೆರಿ ಕ್ಲೋಸ್ ಫ್ರೆಂಡ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅತ್ಯುನ್ನತವಾದ ಆಪ್ತ ಸಂಬಂಧ ಇಟ್ಕೊಳ್ಳೋಂಥ ಸ್ನೇಹಿತ. ಅದಕ್ಕೆ ಬಂಧುಗಳು ಆ್ಯಕ್ಚುಲಿ ಭರತ ವಂಶ ಮಹಾಭಾರತ ಅಂತ ಹೇಳೋದ್ರ ಮೂಲಕ ಅವರು ವೈದಿಕ ಶಾಸ್ತ್ರದಡಿ ಇಂಡಿಯಾವನ್ನು ಹಿಡಿದಿಟ್ಲಿಕ್ಕೆ ನೋಡ್ತಾ ಇದ್ದಾರೆ. ಅದಕ್ಕೆ ಇದು ನಾವು ಇಂಡಿಯಾ ಅಂತ ಕರಿಬೇಕು. ಈ ದೇಶದ ಅಫಿಷಿಯಲ್ ಹೆಸರು ಇಂಡಿಯಾ, ಇದೆರಡನೇದು. ಮತ್ತು ಈಗ ಏನು ಹೇಳ್ತಿದ್ದಾರೆ, ಇಂಡಿಯಾದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದ ಅಡಿಯಲ್ಲಿ ಭಾಳ ಇಂಡಿಯಾ ಸಂವಿಧಾನದ ಅಡಿಯಲ್ಲಿ ನಾವೇನು ಕೆಲಸ. ಆಮೇಲೆ ಇದನ್ನು ನೀವು ಜಸ್ಟ್ ಯಾವಾಗಾರು ತಮಿಳ್ನಾಡಿಗೆ ಯಾರಿಗಾರು ಹೋಗ್ಬಿಟ್ರೆ ನೀವು ಭಾರತ ಅಂತ ಮಾತಾಡ್ಬಿಟ್ರೆ ನೀವು ಮಾತಾಡ್ಸಲ್ಲ ಅವರು. ಭಾಷೆ ವಿಷಯದಲ್ಲಿ, ತತ್ವ ವಿಚಾರದ ವಿಷಯದಲ್ಲಿ ತಮಿಳರು ಭಾರಿ ಸ್ಟ್ರಾಂಗ್ ಅಂತ. ಯಾಕಂದ್ರೆ ನಾವು ಮೂಲ ನಿವಾಸಿಗಳಿದ್ರೆ, ನಮಗೆ ಮೂಲ ನಿವಾಸಿಗಳಿದ್ರೆ ತಮಿಳ್ರೆ. ಅವ್ರು ಆ್ಯಕ್ಚುಲಿ ನಿಮಗೆ ಭಾರತಕ್ಕಿರ್ತವ್ರು ಒಪ್ಪೋದಿಲ್ಲ, ಅವರು ಇಂಡಿಯಾ ಅಂತಾರೆ ಅವರು. ಆ ಕಾರಣಕ್ಕಾಗಿ ಈ ಭಾರತ ಮತ್ತು ಭಾರತೀಯ, ಭಾರತ ಮಾತೆ, ಭರತ ವಂಶ, ಮಹಾಭಾರತ ಹೆಸರಲ್ಲಿ ಹಿಂದೂ ಧರ್ಮಶಾಸ್ತ್ರನ ಜಾತಿವಾದಿ, ವರ್ಣಾಶ್ರಮವಾದಿ, ಹಿಂದೂ ಮತಧರ್ಮಶಾಸ್ತ್ರದ ನಂಜನ್ನು ತಲೆಯಲ್ಲಿ ತುರ್ಕೋ ಸಲುವಾಗಿ ಪ್ರತಿಯೊಂದು ಶಬ್ದಕ್ಕಾಗಿ ಈ ದೇಶದಲ್ಲಿ ಹುಡುಕಾಟಿದೆ, ಫೈಟಿಂಗ್ ಇದೆ. ಹಾಗಾಗಿ ಅದನ್ನು ಒಬ್ಬರದು ನಾವು ಇಂಡಿಯನ್ ಅದನ್ನು ಒಪ್ಪಬೇಕನ್ನೋದು ಒಂದು. ಜೊತೆಗೆ ಈ ಇಂಡಿಯಾ ದೇಶದಲ್ಲಿ ಸಂವಿಧಾನದ ಅಡಿಯಲ್ಲಿ ನಾವು ನೀವು ಜೀವನ ಮಾಡಬೇಕಾದ್ರೆ ಈ ದೇಶಕ್ಕೆ ಭಾರತ ದೇಶದ ಸಂವಿಧಾನ ಯಾವ ಹೆಸರಿಟ್ಟಿದೆಯೋ ಆ ಹೆಸರನ್ನ ಕರಿಬೇಕು ನಾವು ಅಂತ. ಉದಾಹರಣೆಗೆ ಆ್ಯಕ್ಚುಲಿ ಸನ್ಮಾನ್ಯ ಲಿಂಗಪ್ಪ ಪಾರಂಗಿ ಅವರು ಅಂತ ಹೆಸರು, ಅವರ ಅಫಿಷಿಯಲ್ ನೇಮ್. ಪ್ರೀತಿಗಾಗಿ ಅವರು ಸ್ನೇಹಿತರಾಗಿದ್ದರೆ ಲಿಂಗು ಅನ್ಬೋದು, ಅವರ ಹತ್ತಿರದ ಗೆಳೆಯ. ಅಥವಾ ಅವ್ರ ಲವರ್ ಆ್ಯಕ್ಚುಲಿ ಲಿಂಗರಾಜ್ ಅನ್ಬೋದು. ಅವ್ರ ಲವರ್ ಅದರ ನಾನು ಅನ್ನೋದಿಲ್ಲ, ಅದು ಸಿಂಪಲ್, ಜಸ್ಟ್ ಸಿಂಪಲ್ ಅಲ್ವಾ. ಲಿಂಗು ಅನ್ಬೋದು, ಲಿಂಗರಾಜ್ ಅನ್ಬೋದು. ಅಥವಾ ಯಾರಾದರೂ ಇನ್ನೂ ಭಾರಿ ಕ್ಲೋಸ್ ಫ್ರೆಂಡ್ ಇದ್ರು, ಚಡ್ಡಿ ದೋಸ್ತರು ಅಂದರು, ಆ್ಯಕ್ಚುಲಿ ಲಂಗ ಅಂತ ಅನ್ಬೋದು ಅಂತ. ಆದರೆ ಅಪ್ಪಿತಪ್ಪಿನೂ ಮೂಲ ಔಷಧ ಬಿಡೋಂಗಿಲ್ಲ ಅಂತ. ಆದರೆ ಲಿಂಗಪ್ಪ ಪರಂಗಿ ಅವರಿಗೆ ಮಂಗಪ್ಪ ಪರಂಗಿ ಅಂದರೆ ಸೀರಿಯಸ್ ಮ್ಯಾಟರ್ ಅಂತ. ಇಟ್ಸ್ ನಾಟ್ ಎ ಜೋಕ್. ಈ ದೇಶದ ಅನ್ನ ಉಂಡು, ಈ ದೇಶದ ಸಂವಿಧಾನದ ಅಡಿಯಲ್ಲಿ ಈ ದೇಶದ ಜನ ಕಟ್ಟಿದ ತೆರಿಗೆ ತಗೊಂಡು, ಸರ್ಕಾರ ನಡೆಸ್ಕೊಂಡು, ಮಠಮಾನೆಗಳು ಕಟ್ಟಿಕೊಂಡು, ಬಟ್ಟೆಗಳು ಹಾಕ್ಕೊಂಡು, ಪಲ್ಲಕ್ಕಿ ಪಲ್ಲಂಗ ಅಷ್ಟೈಶ್ವರ್ಯ ಇಟ್ಕೊಂಡು, ಉಗುರು ಕಣ್ಣಲ್ಲಿ ಮಣ್ಣು ಹೋಗಲಾರ್ದಂಗೆ ಇರೋ ಜನ ಈ ದೇಶಕ್ಕೆ ಬೇರೆ ಹೆಸರು ಇಡಕೊಂಡಿದ್ದಾರೆ. ಇಲ್ಲ, ಇದು ಹಿಂದೂ ರಾಷ್ಟ್ರ ಮಾಡ್ತೀವಿ ಇದನ್ನು. ಇಂಡಿಯಾಕ್ಕೆ ಹಿಂದೂ ರಾಷ್ಟ್ರ ಅಂತ ಕರೆದ್ರೆ ಏನಾಗುತ್ತೆ? ಲಿಂಗಪ್ಪ ಅವ್ರನ್ನ ಲಿಂಗವನ್ನು ಮಂಗ ಅಂತ ಕರೆದಂಗೆ, ಲಿಂಗ ಅಂತ ಪವಿತ್ರವಾದದ್ದು, ನಮಗೆ ಲಿಂಗವನ್ನು ಮಂಗ ಅಂತ ಕರೆದಂಗೆ ಆಗುತ್ತೆ ಅಂತ. ಇದು ಲೋಕಲ್ ಮೊತಲಿಕ್ ಕೇವಲ ಮಾತುಗಳೆಲ್ಲ. ಹಟ್ಟಿಯಿಂದ ಶುರುವಾಗಿಲ್ಲ ಇದು ಶುರುವಾಗಿದೆ ಆ್ಯಕ್ಚುಲಿ ಡೆಲ್ಲಿಯಿಂದ, ವಾರಣಾಸಿಯಿಂದ. ಮೇನ್ ಹೆಡ್ ಕ್ವಾರ್ಟರ್ ನಾಗ್ಪುರದ ಪ್ರಿಂಟಿಂಗ್ ಇದು. ಡಿಸ್ಟ್ರಿಬ್ಯೂಷನ್ ಬಂದಿದ್ದು ಮೊನ್ನೆ ಬಂದ ಈ ನಾಯಿಗಳು, ಅದಕ್ಕೆ ಅವ್ರಿಗೆ ಉಚ್ಚನಾಯಿ ಅಂತ ಕರೆದಿದ್ದು. ಏನು ತಪ್ಪೇನದು ಅದರಲ್ಲಿ? ಇಂಡಿಯಾಕ್ಕೆ ಒಂದು ಕಾನ್ಸ್ಟಿಟ್ಯೂಷನ್ ಅಡಿ ಕೆಲಸ ಮಾಡುವಂಥ ಇಂಡಿಯಾಕ್ಕೆ ಹಿಂದೂ ರಾಷ್ಟ್ರ ಅಂತ ಹೇಳೋದು, ಅಥವಾ ಈ ದೇಶದಲ್ಲಿ ಹಿಂದೂ ರಾಷ್ಟ್ರ ಕಟ್ತೀವಿ ಅಂದರೆ ಒಂದು ರಾಷ್ಟ್ರದೊಳಗಡೆ ಇದ್ದು ಮತ್ತೊಂದು ರಾಷ್ಟ್ರ ಕಟ್ತೀವಿ ಅಂತ ಹೇಳೋರಿಗೆ ಏನಂತಾರೆ ಇವರದ್ರಪ್ಪನವರೇ? ಉಂಡು ಮನೆಗೆ ಜಯಂತಿ ಅನ್ಸೋನಂತ ರಾಷ್ಟ್ರದ್ರೋಹಿ ಅಂತ ಕರೀತಾರೆ, ರಾಷ್ಟ್ರದ್ರೋಹಿ ಅಂತಾರೆ. ದಿಸ್ ಅ ಪಾಯಿಂಟ್ ಅಂತ. ಅರೆ, ನಾನು ಇದನ್ನು ಇಂಡಿಯಾ ಅಂತ ಒಪ್ಪೋದಿಲ್ಲ ಅಂದರೆ ನಾನು ಈ ದೇಶದ ಪ್ರಜೆ ಅಲ್ಲ, ಪೌರತ್ವ ಇಲ್ಲ ಅಂತ. 24 ಅವರ್ಸ್ನಲ್ಲಿ ಅವನ ಪೌರತ್ವ ರದ್ದಾಗಬೇಕು ಅಂತ ಸ್ಟ್ರಾಂಗ್ಲಿ ಫೈಟ್ ಮಾಡಿದಾರೆ. ಇವತ್ತೇನು ಇನಿಷಿಯೇಟಿವ್ ನೀವು ತಗೊಂಡಿರಿ
ಅದು ಮಾನಸೇನ ಪರ ವಿರೋಧದ ಹೋರಾಟ ಅಲ್ವೇ ಅಲ್ಲ, ಈ ದೇಶದ ಪರನ ವಿರುದ್ಧನ ಆ ಹೋರಾಟ ಅದು.